ಮತ್ತೊಂದು ವಿಚಾರ ಅಂತ ಅಂದರೆ ರಾಯಚೂರು ನಗರದಲ್ಲೊಂದು ಬಹಳ ಮಾನವೀಯ ಘಟನೆ ನಡೀತು. ಏನದು? ಒಂದು ಚಿನ್ನ ಒಬ್ಬ ವ್ಯಕ್ತಿಗೆ ಸಿಕ್ಕಿರುತ್ತೆ. ಆ ಚಿನ್ನವನ್ನು ಆತ ರಿಟರ್ನ್ ಮಾಡ್ತಾನೆ. ಅದು ಕೂಡ ತಾಳಿ ಸರ. ಆತ ಅದನ್ನು ಯಾರ್ದೋ ತಾಳಿ ಸರ ನನಗೆ ಸಿಕ್ಬಿಡ್ತು ಅಂತ ಹೇಳ್ಕೊಂಡು ಆತ ಜೇಬಲ್ಲಿ ಹಿಡ್ಕೊಂಬೋದಿತ್ತು. ಬಟ್ ಹಾಗೆ ಮಾಡಿಲ್ಲ. ಆತ 25 ಗ್ರಾಂ ಚಿನ್ನಾಭರಣವನ್ನ ಆತ ವಾಪಸ್ ಕೊಡ್ತಾನೆ. ಪೊಲೀಸರು ಕೂಡ ಶಾಬಾಸ್ ಅಂದಿದ್ದಾರೆ. ರಾಯಚೂರು ನಗರದ ಬಂಗಾರ ಬಜಾರ್ ನಲ್ಲಿ ನಡೆದಂತ ಘಟನೆ ಇದು. ಏನಾಗಿರೋದು ಅಂತ ಅಂದ್ರೆ, ಬಂಗಾರದ ಅಂಗಡಿಗೆ ಚಿನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಸಾದೇವಪ್ಪ ಅನ್ನೋರು 6 ಜೊತೆ ತಾಳಿ ಕಳೆದುಕೊಂಡಿರ್ತಾರೆ. ಸಾದೇವಪ್ಪ ಚಿನ್ನ ಕಳೆದುಕೊಂಡ ಬಗ್ಗೆ ಸದರ್ ಬಜಾರ್ ಠಾಣೆಗೆ ದೂರು ಕೊಟ್ಟಿರ್ತಾರೆ. ಸಾದೇವಪ್ಪ ದೂರು ಆಧರಿಸಿ ಪೊಲೀಸರು ಕಾರ್ಯಾಚರಣೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದಂಥ ಚಿನ್ನವನ್ನು ಒಬ್ಬ ವ್ಯಕ್ತಿ ತೆಗೆದುಕೊಂಡಿರೋದನ್ನ ಪೊಲೀಸರು ಪತ್ತೆ ಹಚ್ಚಿರ್ತಾರೆ. ಅವಾಗ ಏನಾಗುತ್ತೆ, ನೀವು ಅಂದ್ಕೊಬೋದು ಪೊಲೀಸರು ಫೋನ್ ಮಾಡಿದ್ದಾರೆ, ಈ ಟೈಮಲ್ಲಿ ಆತ ತಂದು ಕೊಟ್ಟಿದ್ದಾನೆ, ಅದರಲ್ಲಿ ಏನು ಬಂತು ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಅಲ್ಲ, ವಿಚಾರ ಏನು ಅಂತ ಅಂದರೆ, ಚಿನ್ನ ತೆಗೆದುಕೊಂಡಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ತಾರೆ ಪೊಲೀಸರು. ನೋಡಿರಲ್ಲ, ಅಲ್ಲಿ ಪೊಲೀಸರು ಕೂಡ ಇಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಆತನ ಮೂಮೆಂಟ್ಸು, ಆತ ಚಿನ್ನ ಏನೋ ಒಂದು ಹೆರ್ಕೊಳ್ಳೋ ಥರ ಅಥವಾ ತೆಗೆದುಕೊಳ್ಳೋ ರಸ್ತೆಯಿಂದ ಆತ ಪಡೆದುಕೊಳ್ಳೋ ಥರ ರೀತಿಯಾಗಿ ಇತ್ತು, ಅಥವಾ ಏನೋ ಒಂದು ಹೆಕ್ಕಿರೋ ರೀತಿಯಾಗಿ. ಸೊ ಅದನ್ನು ಪತ್ತೆ ಹಚ್ತಾರೆ ಪೊಲೀಸರು. ಶ್ರೀಕಾಂತ್ ಅನ್ನೋ ವ್ಯಕ್ತಿ ಗೊತ್ತಾಗುತ್ತೆ. ಶ್ರೀಕಾಂತ್ ಕಳ್ಳನಿರ್ಬೋದು ಅಂತ ಪೊಲೀಸರು ಅಂದ್ಕೊಳ್ತಾರೆ. ಶ್ರೀಕಾಂತ್ನ ಚಲನವಲನ ಎಲ್ಲ ಗಮನಿಸ್ತಾರೆ, ಕಾರ್ಯಾಚರಣೆ ನಡೆಸ್ತಾರೆ. ಶ್ರೀಕಾಂತ್ಗೆ ಫೋನ್ ನಂಬರ್ ಆತನನ್ನ ಸಂಗ್ರಹಿಸಿ ಶ್ರೀಕಾಂತ್ಗೆ ಒಂದು ಕಾಲ್ ಅನ್ನ ಮಾಡ್ತಾರೆ. ಯಾರು? ಪೊಲೀಸರು. ಚಿನ್ನ ತೆಗೆದುಕೊಂಡಿದ್ದ ವ್ಯಕ್ತಿಯನ್ನ ಮೊದಲಿಗೆ ಪೊಲೀಸರು ಪತ್ತೆ ಹಚ್ತಾರೆ. ರಸ್ತೆ ಮೇಲೆ ಬಿದ್ದಿದ್ದಂತೆ ಏನೋ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಹೆಕ್ತಾ ಇರುವಂತ ರೀತಿಯಾಗಿ ಒಂದು ದೃಶ್ಯ ಸಿಗುತ್ತೆ. ಸೊ ಹಾಗಾಗಿ ಆತ ಕಳ್ಳ ಇರ್ಬೋದು ಅಂತ ಪೊಲೀಸರು ಆತನಿಗೆ ಕಾಲ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆತನ ಫೋನ್ ನಂಬರ್ ಕೂಡ ಕಲೆಕ್ಟ್ ಆಗುತ್ತೆ. ಸೊ ಕಾಲ್ ಮಾಡ್ತಾರೆ. ಈ ಟೈಮ್ನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರಂತೆ ಶ್ರೀಕಾಂತ್. ಅವರು ವಿಚಾರ ಹೇಳ್ತಾರೆ, ನಾನು ಹಿಂಗೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಕೂಡಲೇ ಆ ಚಿನ್ನವನ್ನು ಕೂಡ ಅವ್ರು ತಂದು ವಾಪಸ್ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಅಲ್ಲಿ ನನ್ನ ಹತ್ರ ಇಲ್ಲ, ಮತ್ತೊಂದು ಮಗದೊಂದು ಆ ಥರದ್ದೇನು ಕೂಡ ಆತ ತೆಗೆಯದೇನು ತೆಗೆಯದೆ ಸೀದಾ ಪೊಲೀಸರು ಕಾಲ್ ಮಾಡ್ತಾ ಇದ್ದ ಹಾಗೆ ಆತ ಹಾಸ್ಪಿಟಲೈಸ್ ಆಗಿದ್ರಂತೆ. ಆನಂತರಲ್ಲಿ ಕೂಡಲೇ ಅವ್ರು ಬಂದು ಆ ಚಿನ್ನವನ್ನು ವಾಪಸ್ ಕೊಡ್ತಾರೆ ಕೂಡ. ಸೊ ಈ ಪ್ರಾಮಾಣಿಕತೆಯನ್ನು ಮೆಚ್ಚಿ ಪೊಲೀಸರು ಕೂಡ ಅವನಿಗೆ ಶಾಬಾಸ್ಗಿರಿ ಹೇಳ್ತಾರೆ. ಆಮೇಲೆ ಚಿನ್ನ ಕಳ್ಕೊಂಡಿದ್ದಂಥ ವ್ಯಕ್ತಿ, ಹಸಿರು ಬಣ್ಣ ಹಾಕೊಂಡು ಹೋಗ್ತಾ ಇರುವಂಥದ್ದು ವ್ಯಕ್ತಿ ಏನಿದ್ದಾರೆ, ಶರ್ಟ್ ಹಾಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ, ಸೊ ಅವರಂತೂ ಆ ಚಿನ್ನ ಅವ್ರಿಗೆ ಸಿಕ್ಕಿದ್ದೇ ಒಂದು ರೀತಿ ಮರಳಿ ಸಿಕ್ಕಿದ್ದೇ ಪವಾಡದ ರೀತಿಯಾಗಿ ಅವ್ರಿಗೆ ಅನಿಸ್ತೋ ಏನೋ. ಪೊಲೀಸರಿಗೆಲ್ಲ ಕೈಕಾಲು ಬಿದ್ದು ಅಲ್ಲಿಂದ ಅವರು ಕೃತಜ್ಞತೆ ಸಲ್ಲಿಸಿ ಹೊರಡ್ತಾರೆ.